ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರವಿ ಅಂತರವಳ್ಳಿ. ಇವತ್ತು ನಾನು ನಿಮಗೆ ನಗಿಸೋ ಪ್ರಯತ್ನ ಮಾಡ್ತೀನಿ. ತಪ್ಪಿದ್ರೆ ದಯಮಾಡಿ ಕ್ಷಮಿಸಿ. ಹಿಂದೆ ಎಷ್ಟು ಚೆನ್ನಾಗಿ ಮದುವೆ ಮಾಡ್ತಿದ್ರಿ, ಮಸ್ತ್ ಮದುವೆ ಮಾಡ್ತಿದ್ರು. ಶೋಭಾನ ಹಾಡೋದೇನು, ಒಗಟು ಹೇಳೋದೇನು, ಭರ್ಜರಿ ಮಾಡ್ತಿದ್ರು. ಇವಾಗಿನ ಜನಕ್ಕೆ ಏನು ಬರ್ತೈತ್ರಿ ಒಗಟು ಹೇಳಕ್ಕೆ. ಹಿಂಗೆ ನಾನು ನನ್ನ ಹೆಂಡತಿ ಒಂದು ಮದುವೆಗೆ ಹೋಗಿದ್ವಿ. ಮದುವೆ ಅಂದಮೇಲೆ ಮಾಮೂಲಿ ಊಟ ಇರ್ತದೆ, ಮುಯ್ ಮಾಡಬೇಕಲ್ಲ. ಮುಯ್ ಮಾಡೋ ಹೊತ್ನಾಗ ನನ್ನ ಹೆಂಡತಿನ ಹೋದ್ಲು ಮೂವಿ ಮಾಡಕ್ಕೆ. ಅಲ್ಲಿದ್ದವರೆಲ್ಲ ಸುಮ್ಮನೆ ಇರಲಿಲ್ಲ. ಹೇ, ಒಂದು ಒಡಕ್ ಬೇಡ ನಿನ್ನ ಗಂಡಿಗೆ ಹೆಸರಿಟ್ಟು ಅಂತ. ನನ್ನ ಹೆಂಡತಿ ಹೇಳಿದ್ಲು, 6 ಸೇರು ಗೋಧಿ 3 ಸೇರು ಜೋಳ. 6 ಸೇರು ಗೋಧಿ 3 ಸೇರು ಜೋಳ. ನನ್ನ ಗಂಡನ ಹೆಸರು ಗೊತ್ತಿದ್ದು ಕೇಳ್ತಾರಲ್ಲ ಅವ್ರ ಹೆಣ ಎತ್ಲಿ ಅಂದ್ಬಿಟ್ಲು. ನನಗ್ ಸಿಟ್ಟು ಬಂದ್ಬಿಡ್ತು, ಬೆಜ್ಜಾನ್ ಸಿಟ್ಟು ಬಂತು. ನಂದು ಬಂತು ಪಾಳ್ಯ. ನಾನು ಹೇಳ್ದೆ, ನನಗೊಂದು ಒಡಪಿಟ್ಟು ಹೇಳು ಅಂತ ಹೇಳಿದ್ರು. ನಾನು ಹೇಳ್ದೆ, ಏನು ಹೇಳ್ದೆ ಗೊತ್ತೇನು? ಧಾರವಾಡದ ಆ ಕಡೆ ಡೆಂಟಲ್ಲು, ಧಾರವಾಡದ ಈ ಕಡೆ ಮೆಂಟಲ್ಲು. ಧಾರವಾಡದ ಆ ಕಡೆ ಡೆಂಟಲ್ಲು, ಧಾರವಾಡದ ಈ ಕಡೆ ಮೆಂಟಲ್ಲು. ನಾನು ಹೇಳ್ತಿ ಒಂದು ಕ್ವಿಂಟಲ್ಲು ಹೋಗ್ಲಿ ಅಂತ ಇನ್ನೊಂದು ಹೋಗಟ್ಟು ಹೇಳ್ದೆ. ಏನು ಹೇಳ್ದೆ ಗೊತ್ತೇನು? ಗದಗ ಆ ಕಡೆ ಹೊಂಬಳ, ಗದಗ ಈ ಕಡೆ ಡಂಬಳ. ಗದಗ ಆ ಕಡೆ ಹೊಂಬಳ, ಗದಗ ಈ ಕಡೆ ಡಂಬಳ. ನನ್ನ ಹೆಂಡತಿ ಮಗನಾಗ ಇಷ್ಟುದ್ದ ಸಿಂಬಳ. ರೀ, ಏನು ಮಸ್ತ್ ಮಜಾ ಇರ್ತಾವ್ರಿ. ಎಷ್ಟೆಷ್ಟೋ ಸಂದರ್ಭಗಳಲ್ಲಿ ನೋಡ್ತೀವಿ. ನಾನು ಒಂದ್ಸಲ ಧಾರವಾಡಕ್ಕೆ ಹೋಗಿದ್ದೆ. ಧಾರವಾಡ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದೆ. ಒಬ್ಬ ಅಜ್ಜ ಸೂಸು ಮಾಡ್ತಾ ಇದ್ದ. ನಾನು ಅಜ್ಜಿಗಳಿದೆ, ಏ ಅಜ್ಜ, ಅಲ್ಲಿ ಸೂಸು ಮಾಡಬೇಡ, ಸೂಸು ಮಾಡಿದ್ರೆ ನಿನ್ನ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ತಾರ. ಅದಕ್ಕೆ ಆ ಅಜ್ಜಿಗೆ ಸ್ವಲ್ಪ ಕಿವಿ ಕೇಳಿಸ್ತಿರ್ಲೇನು. ಮತ್ತೊಂದ್ಸಲ ಹೇಳಿದೆ, ಸೂಸು ಮಾಡಿದ್ರೆ ನೀನು ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ತಾರ. ತಿರ್ಗಾ ಅಜ್ಜ ಏನನ್ಬೇಕು ಗೊತ್ತ್ರೇನು? ಯಾಕ್ರಿ ಸರ, ಹಿಡ್ಕೊಂಡು ಹೋಗ್ಲಿ ಬಿಡ್ರಿ, ವೇಸ್ಟ್ ಆಗೋದನ್ನ ಯಾರು ಹಿಡ್ಕೊಂಡು ಹೋದ್ರೇನು? ಅಲ್ಲೇ ಮುಂದೆ ಬಸ್ ಸ್ಟ್ಯಾಂಡಾಗ ನಿಂತ್ಕೊಂಡಿದ್ದೆ. ಒಬ್ರು ಒಂದು ಹುಡುಗ ಹುಡುಗಿ ನಿಂತ್ಕೊಂಡಿದ್ರು. ಬಹಳ ಪ್ರೇಮಿಗಳವ್ರು ಹುಡುಗ ಹುಡುಗಿ. ಅಲ್ಲಿ ಆ ಹುಡುಗ ಆಕೆಗೆ ಒಂದು ಟಚ್ ಮಾಡ್ದ. ಟಚ್ ಮಾಡಿದ ತಕ್ಷಣ ಮುಗ್ಗಲ್ದಾಗ ಅಜ್ಜ ನಿಂತ್ಕೊಂಡಿದ್ದ. ಆ ಹುಡುಗಿ ಅಜ್ಜನ್ ಕೇಳಿದ್ಲು, ಏನಪ್ಪಾ ಅಜ್ಜ, ನನಗೆ ಮಿಸ್ ಕಾಲ್ ಕೊಟ್ಟೇನು ಟಚ್ ಮಾಡಿ? ಆ ಅಜ್ಜ ಏನು ಗೊತ್ತಿಲ್ಲ ಅವನಿಗೆ. ಅಂದ್ರೆ ನೀನು ನನ್ನ ಮುಟ್ಟಿ ಟಚ್ ಮಾಡಿದಲ್ಲ, ಮಿಸ್ ಕಾಲ್ ಕೊಟ್ಟಿಲ್ಲ ಅಂತ ಮೊಬೈಲ್ ಭಾಷೆದಲ್ಲಿ ಮಾತಾಡಕತ್ಲ. ಅದಕ್ಕೆ ಆ ಅಜ್ಜ ಹೇಳ್ತಾನೆ, ಎಲ್ಲೇ ಮಿಸ್ ಕಾಲ್ ತರ್ತೀವಿ ಅವ್ವ, ನಂದು ವ್ಯಾಲಿಡಿಟಿನ ಮುಗಿದು ಹೋಗಿ. ಶಾಲೆ ಅಂದಮೇಲೆ ಏನು ಓಡಾಡೋ ಹುಡುಗರು ಇರ್ತೀರಿ, ಬಹಳ ಓಡಾಡೋ ಹುಡುಗರು ಇರ್ತಾರೆ. ಒಂದ್ಸಲ ನಮ್ಮ ಕ್ಲಾಸ್ನಾಗ ಸಿದ್ಧ ಅಂತ ಇದ್ದ. ಸಿದ್ಧನ್ನ ನಾನೊಂದು ಪ್ರಶ್ನೆ ಕೇಳಿದೆ, ಲೇ ಸಿದ್ಧ, ಜಗತ್ತಿನಲ್ಲಿ ಅತಿ ಬುದ್ಧಿವಂತ ಪ್ರಾಣಿ ಯಾವುದಲ್ಲಿ ಅಂತ ಕೇಳಿದೆ. ಅವನು ಎದ್ದು ನಿಂತ್ಕೊಂಡು ಹೇಳ್ದ, ಸರ, ಜಗತ್ತಿನಲ್ಲಿ ಅತಿ ಬುದ್ಧಿವಂತ ಪ್ರಾಣಿ ಅಂದ್ರೆ ಕತ್ತಿ ಸರ ಅಂತ. ಈ ಹುಚ್ಚ ಮಂಗ್ಯ, ಕತ್ತಿ ಬುದ್ಧಿವಂತ ಪ್ರಾಣಿ ಅಂತಿದೀವಿ, ಹೆಂಗಿಲ್ಲ ಅಂತ ತೋರಿಸಿದ. ಕೇಳ್ದ, ಏನ್ ಕೇಳ್ದ ಅವನ? ಸರ, ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ರವಿ. ನಿಮ್ಮ ಅಪ್ಪನ ಹೆಸರೇನ್ರಿ? ಕರಿಯಪ್ಪ. ಅವ್ರ ಅಪ್ಪನ ಹೆಸರೇನ್ರಿ? ಭೀಮಪ್ಪ. ಅವ್ರ ಅಪ್ಪನ ಹೆಸರೇನ್ರಿ? ಅದು ಏನಾಯ್ತಪ್ಪ ನನಗೆ ಗೊತ್ತಿಲ್ಲ. ನೋಡ್ರಿ ಸರ, ಜಗತ್ತಿನಲ್ಲಿ ಅತಿ ಬುದ್ಧಿವಂತ ಪ್ರಾಣಿ ಅಂದ್ರೆ ಕತ್ತಿ. ಯಾಕಲ್ಲಿ ಹೆಂಗೆ ಸರ? ಕತ್ತಿ ಕೇಳ್ರಿ ನೀವು ಹೋಗಿ. ಕತ್ತಿ, ಕತ್ತಿ ಅಪ್ಪನ ಹೆಸರು ಕತ್ತಿ, ಅದ್ರ ಅಪ್ಪನ ಹೆಸರು ಕತ್ತಿ, ಅದ್ರ ಅಪ್ಪನ ಹೆಸರು ಕತ್ತಿ, ಅದ್ರ ಅಪ್ಪನ ಹೆಸರು ಕತ್ತಿ, ಅದ್ರ ಅಪ್ಪನ ಹೆಸರು ಕತ್ತಿ. ಸರಿ ಇದೆ, ಆಯ್ತು ಬಿಡು ಅಂತೇಳಿ ಆ ಸಿದ್ಧಿಗೆ ಇನ್ನೊಂದು ಪ್ರಶ್ನೆ ಕೇಳಿದೆ, ಲೇ ಸಿದ್ಧ, ಜಗತ್ನಲ್ಲಿ ಅತಿ ದೊಡ್ಡ ಗೇಟ್ ಯಾವ್ದಲ್ಲ ಅಂತ ಕೇಳಿದೆ. ಅವನ್ ಏನ್ ಹೇಳ್ಬೇಕು ಗೊತ್ತ್ರಿ? ಸರ, ಜಗತ್ನಲ್ಲಿ ಅತಿ ದೊಡ್ಡ ಗೇಟ್ ಅಂದ್ರೆ ನಮ್ಮ ಶಾಲೆ ಮುಂದೆ ಐತಲ್ರಿ ಗೇಟ್, ಅದೇ ದೊಡ್ಡ ಗೇಟ್ ಅಂತ. ಇನ್ನೂ ಒಂದು ಪ್ರಶ್ನೆ ಕೇಳಿದೆ ಸಿದ್ಧಗ, ಹೇ ಸಿದ್ಧ, ಹಿಮಾಲಯ ಪರ್ವತದಲ್ಲಿ ಯೋಗಿಯೊಬ್ಬನು ಕುಳಿತುಕೊಂಡು ಏನ್ ಮಾಡ್ತಿದ್ದನು? ಅವನು ಹೇಳ್ದ, ಸರ, ಯೋಗಿಯೊಬ್ಬನು ಹಿಮಾಲಯ ಪರ್ವತದಲ್ಲಿ ಕುತ್ಕೊಂಡು ಕೊರೆಯುವ ಚಳಿಯಲ್ಲಿ ಬಿಡಿ ಸೇತ್ತಿದ್ದ ಸರ್. ಆಯ್ತು, ಹಂಗಂತ ಹೇಳಿ ನಾನು ಸುಮ್ಮನೆ ಕುಂದಿರ್ಲಿಲ್ಲ. ಲೇ, ನೀವೆಲ್ಲರೂ ಒಂದು ಪೇಜ್ ದೊಡ್ಡ ABCD, ಒಂದು ಪೇಜ್ ಸಣ್ಣ ABCD ಬರೀರಿ ಅಂತ. ಎಲ್ರು ಬರೆಯಾಕತ್ತಾರ, ಭಾಳ ಚಂದ ಬರೆಯಾಕತ್ತಾರ. ನೀವು ಸುಮ್ಮನೆ ಕುತ್ಕೊಂಡಿದ್ದ ಸಿದ್ಧ. ಲೇ ಸಿದ್ಧ, ಏನಾಗೈತ್ಲೆ ನಿನಗೆ? ಏನ್ ಬಂದತ್ತಲೆ ನಿನಗೆ? ಬರೀಲಿ ABCD ಅಂತ. ಹ್ಞೂ ಸರ ಬರಿತೀನ್ರಿ, ಆದ್ರೆ ನನಗೊಂದು ಡೌಟ್ ಐತ್ರಿ ಅಂದ. ಏನು ಮಗನ ಡೌಟು ಅಂದ. ಸರ,
ಈ ದೊಡ್ಡ ಎ ಬಿ ಸಿ ಡಿ ಸಣ್ಣ ಎ ಬಿ ಸಿ ಡಿಗಿಂತ ಎಷ್ಟು ವರ್ಷ ಸಣ್ಣದು ಹೇಳ್ರಿ ಸರ ಅಂತ. ಏನು ಮಾತಾಡ್ತಾರೆ, ಆಯ್ತು. ಇನ್ನೂ ಒಂದು ಪ್ರಶ್ನೆ ಕೇಳಿದೆ. ಲೇ ಸಿದ್ಧ, ರಾಣೆಬೆನ್ನೂರಿಗೆ ಹೋಗಿ ನೀನು 50 ರೂಪಾಯಿಗೆ 1 kg ಚಿಕನ್ ತಗೊಂಡ್ರೆ 10 kgಗೆ ಎಷ್ಟು ಹಾಕತ್ಲೆ ಅಂತ ಅಂದೆ. ಅವನು ನನಗೆ ಹೇಳ್ತಾನೆ, ಸರ ನೀವು ಕೇಳಿದ ಕ್ವಶನ್ ಸರಿ ಇಲ್ರಿ ಸರ್ ಅಂತ. ಯಾಕ್ಲೆ ಏನಾಗೈತಿ ಲೆಕ್ಕ ಮಾಡ್ಲಿ ಅಂತ. ಸರ್ ನೀವು 50 ರೂಪಾಯಿ kg ಚಿಕನ್ ಅಂತೀರಲ್ರಿ, 200 ರೂಪಾಯಿ kg ಚಿಕನ್ ಐತ್ರಿ ಅಲ್ಲಿ, 50 ರೂಪಾಯಿಗೆ ಹೆಂಗ್ kg ಕೊಡ್ತಾರೆ ನೀವು? ಇಂಥ ಹುಡುಗರು ಇರ್ತಾರೆ ನಮ್ಮ ಶಾಲೆ ಒಳಗಡೆ. ಏನ್ ಚಂದ ಇರ್ತಾರೆ ಹುಡುಗರು, ಏನ್ ಸ್ಮಾರ್ಟ್ ಇರ್ತಾರ್ರಿ ಹುಡುಗರು. ನಮಗೆ ಟಕ್ಕರ್ ಹಾಕ್ತಾರ್ರಿ ನಮ್ಮ ಹುಡುಗರು, ಅಷ್ಟು ಶಾಣೆ ಇದ್ದಾರೆ.